ಇಂದು ನಾವು ಸಂಬಂಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಗವಾನ್ ಬುದ್ಧ ಒಂದು ಸಂಬಂಧ ಆರೋಗ್ಯಕರವಾಗಿ ಚೆನ್ನಾಗಿ ಸಂತೋಷವಾಗಿರಬೇಕು ಎಂದರೆ ಏನು ಮಾಡಬೇಕು ಎಂದು 6 ತತ್ವಗಳನ್ನು ತಿಳಿಸಿದ್ದಾರೆ. ಆರೋಗ್ಯಕರವಾಗಿ ಸಂತೋಷವಾಗಿ ದೀರ್ಘಕಾಲದವರೆಗೂ ಉಳಿಯುವ ಹಾಗೆ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವಾದ ವಿಚಾರ. ಏಕೆಂದರೆ ಒಬ್ಬೊಬ್ಬರ ವ್ಯಕ್ತಿತ್ವವು ಬೇರೆ ಬೇರೆ ರೀತಿ ಇರುತ್ತದೆ. ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರುತ್ತೇವೆ ಅಲ್ವಾ? ಸಾಮಾನ್ಯವಾಗಿ ನಾವು ಒಂದು ಪರಿಸ್ಥಿತಿಯನ್ನು ಅಥವಾ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನೇ ಕಳೆದುಕೊಂಡು ಬಿಡುತ್ತೇವೆ. ವಾಸ್ತವ ಅಂದರೆ ಏನು? ಇಬ್ಬರ ನಡುವೆ ಇರುವ ವ್ಯತ್ಯಾಸಗಳು ಕೆಲವೊಮ್ಮೆ ನಾವು ಬೇರೆ ಜನರ ಬಳಿ ಅಥವಾ ನಮ್ಮ ಸಂಗಾತಿಯ ಜೊತೆಗೆ ನೀವು ಯಾಕೆ ನನ್ನ ಹಾಗೆ ಯೋಚಿಸುವುದಿಲ್ಲ, ನನ್ನ ಹಾಗೆ ಇರಲು ನಿಮ್ಮಿಂದ ಯಾಕೆ ಸಾಧ್ಯವಿಲ್ಲ, ನನ್ನ ಹಾಗೆ ಯಾಕೆ ನೀವು ವರ್ತಿಸುವುದಿಲ್ಲ ಎಂದು ಪ್ರಶ್ನೆ ಕೇಳಿರುತ್ತೇವೆ. ಇದರಿಂದಲೇ ನಾವು ಸಂಬಂಧದಲ್ಲಿ ತೊಂದರೆಯಾಗುವ ಹಾಗೆ ಮಾಡಿಕೊಳ್ಳುತ್ತೇವೆ. ಇಬ್ಬರ ನಡುವೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ, ನಾವು ಒಬ್ಬರಿಗಿಂತ ಒಬ್ಬರು ಭಿನ್ನರು ಎಂದು ಅರ್ಥ ಮಾಡಿಕೊಂಡರೆ ಆಗ ನಮಗೆ ಅರ್ಥ ಮಾಡಿಕೊಳ್ಳುವ ಪವರ್ ಸಿಗುತ್ತದೆ. ಯಾವುದೇ ಸಂಬಂಧ ಆದರೂ ಅದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲು ಅದೊಂದು ಗುಣ ಇರಲೇಬೇಕು. ಆ ಗುಣವೇ ವಿವೇಚನೆ ಅಥವಾ ಅರ್ಥ ಮಾಡಿಕೊಳ್ಳುವುದು. ನಿಮ್ಮ ಎದುರಿಗೆ ಇರುವವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಅವರು ಯಾಕೆ ಆ ರೀತಿ ವರ್ತಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಅತ್ಯುನ್ನತ ಶಿಕ್ಷಕರಾದ ಭಗವಾನ್ ಬುದ್ಧ ಅವರು 6 ತತ್ವಗಳನ್ನು ತಿಳಿಸಿದ್ದಾರೆ. ಇದು ಇರುವುದು ನಾವು ಅಭ್ಯಾಸ ಮಾಡುವುದಕ್ಕಾಗಿ. ಯಾವುದೇ ಸಂಬಂಧ ಆಗಿದ್ದರೂ ಅದರಲ್ಲಿ ನೀವು ಈ 6 ತತ್ವಗಳನ್ನು ಪಾಲಿಸಿದರೆ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಸಂತೋಷವಾಗಿ ಮತ್ತು ಆರೋಗ್ಯಕರವಾಗಿ ಇರುತ್ತದೆ. ಇನ್ನು ಹೆಚ್ಚು ತಡ ಮಾಡದೆ ಬುದ್ಧ ಅವರು ತಿಳಿಸಿರುವ ಆ 6 ತತ್ವಗಳನ್ನು ನಿಮಗೆ ತಿಳಿಸುತ್ತೇವೆ. ಮೊದಲನೆಯದಾಗಿ ಬುದ್ಧ ಹೇಳಿದ್ದು, ಆ ವ್ಯಕ್ತಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಜೊತೆಗಾರರು ಯಾರೇ ಆಗಿರಬಹುದು. ಅವರು ನಿಮ್ಮ ಜೊತೆಗಿದ್ದಾಗ, ನಿಮ್ಮ ಎದುರಿಗೆ ಇದ್ದಾಗ ಅಥವಾ ನಿಮ್ಮ ಜೊತೆಗೆ ಇಲ್ಲದೇ ಇದ್ದಾಗಲೂ ಎಲ್ಲ ಪರಿಸ್ಥಿತಿಗಳಲ್ಲೂ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ 2 ರೀತಿಯಲ್ಲೂ ನೀವು ಈ ತತ್ವಗಳನ್ನು ಪಾಲಿಸಬೇಕು. ನೀವು ಈ ತತ್ವಗಳನ್ನು ಪಾಲಿಸಿದರೆ ತೊಂದರೆಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ಕಡಿಮೆಯಾಗುತ್ತದೆ. ಹಾಗಾಗಿ ಬುದ್ಧ ಅವರು ಈ 6 ತತ್ವಗಳನ್ನು ನಮಗೆ ಹೇಳಿದರು. ಈ ತತ್ವಗಳನ್ನು ಬುದ್ಧ ಅವರೇ ಬೋಧಿಸಿದ್ದು. ಇದನ್ನು ನೀವು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬಹುದು. ಮೊದಲನೆಯ ತತ್ವದಲ್ಲಿ ಬುದ್ಧ ಅವರು ಹೇಳಿದ್ದು, ನಿಮ್ಮ ಜೊತೆಗಾರರನ್ನು ದೈಹಿಕ ಕರುಣೆಯಿಂದ ನೋಡಿಕೊಳ್ಳಬೇಕು ಅಥವಾ ನಡೆಸಿಕೊಳ್ಳಬೇಕು. ದೈಹಿಕ ದಯೆ ಅಂದರೆ ಏನು? ಒಬ್ಬ ವ್ಯಕ್ತಿಗೆ ನಾವು ಕರುಣೆ ತೋರಲು ಕೆಲವು ವಿಚಾರಗಳನ್ನು ನಮ್ಮ ದೇಹದಿಂದ ಮಾಡುತ್ತೇವೆ. ಇದರ ಅರ್ಥ ಅವರಿಗಾಗಿ ನಾವು ದೊಡ್ಡ ಕೆಲಸ ಮಾಡಬೇಕು ಎಂದಲ್ಲ. ಅವರಿಗಾಗಿ ಹೆಚ್ಚು ಹಣ ಖರ್ಚು ಮಾಡಿ ಏನಾದರೂ ಕೊಡಿಸಬೇಕು ಎಂದೂ ಅಲ್ಲ. ಇದು ನಾವು ಮಾಡುವ ಸಣ್ಣ ಕೆಲಸಗಳು. ಇವುಗಳಿಂದ ಆ ವ್ಯಕ್ತಿ ಸಂತೋಷವಾಗಿರುವ ಹಾಗೆ, ಅವರ ಮನಸ್ಸು ಸಂತೋಷವಾಗಿರುವ ಹಾಗೆ ಮಾಡಬಹುದು. ಈ ರೀತಿ ಮಾಡುವುದರಿಂದ ಅವರಿಗೆ ನಾವು ಪ್ರಾಮುಖ್ಯತೆ ಕೊಡುತ್ತೇವೆ ಎನ್ನುವುದು ಅವರಿಗೆ ಅರ್ಥ ಆಗುವ ಹಾಗೆ ಮಾಡಬಹುದು. ಹಾಗಾಗಿಯೇ ಬುದ್ಧ ಈ ರೀತಿ ಹೇಳಿರೋದು. ಇದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ನೀವು ಅವರ ಕೆರಿಯರ್ ವಿಚಾರದಲ್ಲಿ ಸಹಾಯ ಮಾಡಬಹುದು, ಮನೆ ಕೆಲಸದ ವಿಚಾರದಲ್ಲಿ ಸಹಾಯ ಮಾಡಬಹುದು. ಉದಾಹರಣೆಗೆ, ಗಂಡ ಹೆಂಡತಿಯರ ನಡುವೆ ವಿಚಾರ ತೆಗೆದುಕೊಂಡರೆ ಜೀವನದಲ್ಲಿ ನೀವು ಮಾಡುವ ಕೆಲಸಗಳನ್ನು ಹಂಚಿಕೊಂಡು ಮಾಡಬಹುದು. ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದು. ಆ ವ್ಯಕ್ತಿಗೆ ಪ್ರೀತಿ ತೋರಿಸಲು ಇದು ಒಂದು ವಿಧಾನ. ಇನ್ನು ಬೇರೆ ಬೇರೆ ರೀತಿಗಳಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ನಾವು ಪ್ರೀತಿಯಿಂದ ವರ್ತಿಸಿದಾಗ 2 ಕಡೆಯಿಂದ ಪ್ರೀತಿ ಇರುತ್ತದೆ. ಮೊದಲ ತತ್ವ, ನಿಮ್ಮ ಪ್ರೀತಿ ಪಾತ್ರರನ್ನು ದೈಹಿಕ ಕರುಣೆಯಿಂದ ನೋಡಿಕೊಳ್ಳಿ. ಎರಡನೆಯ ತತ್ವ, ನಿಮ್ಮ ಸಂಗಾತಿಯನ್ನು ವಾಚಕವಾಗಿ ಕರುಣೆಯಿಂದ ನೋಡಿಕೊಳ್ಳಿ. ಟ್ರೀಟ್ ಯುವರ್ ಕಂಪ್ಯಾನಿಯನ್ ವಿತ್ ವರ್ಬಲ್ ಕೈಂಡ್ನೆಸ್. ಅವರೊಡನೆ ನೀವು ಒಳ್ಳೆಯ ಕರುಣೆಯ ಮನಸ್ಸಿಗೆ ಸಂತೋಷ ನೀಡುವಂತಹ ವಿಚಾರಗಳನ್ನು ಮಾತನಾಡಿ. ಇದರಿಂದ ಅವರ ಮನಸ್ಸಿಗೆ ಸಂತೋಷ ಆಗುತ್ತದೆ. ನಾವೆಲ್ಲರೂ ಕೂಡ ಕರುಣೆ ತುಂಬಿದ ಮಾತುಗಳನ್ನು ಕೇಳಿ ಸಂತೋಷ ಪಡುತ್ತೇವೆ. ನಾವೆಲ್ಲರೂ ಕರುಣೆಯ ವರ್ತನೆಗೆ, ಕರುಣೆಯ ಮಾತುಗಳಿಗೆ ಶರಣಾಗುತ್ತೇವೆ. ಹಾಗಾಗಿ ಎರಡನೆಯದು ಇದು. ಅವರನ್ನು ದೈಹಿಕವಾಗಿ ದಯೆ ಅಥವಾ ಕರುಣೆ
ಹಾಗೆಯೇ ಮಾತುಗಳಲ್ಲಿಯೂ ಕರುಣೆ ತೋರಿಸಿ. ಮೂರನೆಯ ತತ್ವ, ಇದು ಬಹಳ ಮುಖ್ಯವಾದ ತತ್ವ. ನಿಮ್ಮ ಸಂಗಾತಿಯ ಮೇಲೆ ಮಾನಸಿಕ ದಯೆ ಇರಲಿ. ಟ್ರೀಟ್ ಯುವರ್ ಕಂಪೇನಿಯನ್ ವಿತ್ ಮೆಂಟಲ್ ಕೈಂಡ್ನೆಸ್. ಇದು ಮುಖ್ಯವಾದದ್ದು, ಏಕೆಂದರೆ ನಿಮ್ಮ ಪ್ರೀತಿಪಾತ್ರರ ಮೇಲೆ ನಿಮಗೆ ದಯೆ ಕರುಣೆ ಇರಬೇಕು ಎಂದು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡರೆ ಮನಸ್ಸಿನಲ್ಲಿ ಬರುವ ಆಲೋಚನೆಗಳೇ ನಿಜ ಜೀವನದಲ್ಲಿ ನಿಮ್ಮ ವರ್ತನೆಯಾಗುತ್ತದೆ. ಆಗ ನಿಮ್ಮ ವರ್ತನೆ ದಯೆ ಕರುಣೆಯಿಂದ ಕೂಡಿರುತ್ತದೆ. ಹಾಗೆ ನಿಮ್ಮ ಆಲೋಚನೆಗಳು ಪದಗಳಾಗಿ ಬರುತ್ತದೆ. ಈ ಮೂಲಕ ನೀವು ಆಡುವ ಮಾತುಗಳು ಕರುಣೆಯಿಂದ ತುಂಬಿರುತ್ತದೆ. ಇದು ಬುದ್ಧ ಹೇಳಿಕೊಟ್ಟ ಮೂರನೆಯ ತತ್ವ ಆಗಿದೆ. ಬುದ್ಧ ಹೇಳಿರುವ ಹಾಗೆ ನೀವು ಅವರೊಡನೆ ದಯೆ ಕರುಣೆಯಿಂದ ವರ್ತಿಸಿದರೆ ಕರುಣೆ ದಯೆ ಎನ್ನುವ ಪವರ್ ಅವರ ಮನಸ್ಸನ್ನು ತಲುಪುತ್ತದೆ. ಆ ವ್ಯಕ್ತಿ ನಮ್ಮ ಎದುರಿಗೆ ಇದ್ದಾಗ ಮತ್ತು ಅವರು ನಮ್ಮ ಜೊತೆ ಇಲ್ಲದೇ ಇದ್ದಾಗ ಎರಡೂ ಸಮಯದಲ್ಲೂ ನಾವು ಹೀಗೇ ಇರಬೇಕು. ನಾಲ್ಕನೆಯ ತತ್ವದಲ್ಲಿ ಬುದ್ಧ ಹೇಳಿದ್ದು, ಯು ಹ್ಯಾವ್ ಟು ಶೇರ್ ವಿದೌಟ್ ರಿಸರ್ವೇಷನ್. ಯಾವುದನ್ನು ಮೀಸಲು ಇಟ್ಟುಕೊಳ್ಳದೆ ಹಂಚಿಕೊಳ್ಳಬೇಕು. ಸನ್ಯಾಸಿಗಳಿಗೆ ಇದನ್ನು ಹೇಗೆ ಹೇಳಿದ್ದಾರೆ ಎಂದರೆ, ನಮಗೆ ಊಟ ಅಥವಾ ಇನ್ನೇನೇ ಒಳ್ಳೆಯದು ಸಿಕ್ಕರೂ ಕೂಡ ನಾವು ಅದನ್ನು ಇತರ ಸನ್ಯಾಸಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ನಮಗೆ ಊಟ ಸಿಗುತ್ತಿದ್ದರೆ ನಾವು ಅದನ್ನು ಬೇರೆ ಸನ್ಯಾಸಿಗಳ ಜೊತೆಗೆ ಹಂಚಿಕೊಳ್ಳಬೇಕಿತ್ತು. ನಿಮ್ಮ ಜೀವನದಲ್ಲಿ ನೀವು ಕೂಡ ಇದನ್ನು ಅಳವಡಿಸಿಕೊಳ್ಳಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ನೀವು ಬೇರೆ ಊರಿಗೆ ಕೆಲಸದ ಮೇಲೆ ಹೋಗಿದ್ದಾಗ ಅಲ್ಲಿ ಯಾವುದೋ ಒಂದು ಬಹಳ ಸ್ವಾದಿಷ್ಟವಾದ ಆಹಾರವನ್ನು ನೀವು ತಿಂದರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಸಂಗಾತಿಯ ಹತ್ತಿರ ಬಂದಾಗ, ಊರಿನಲ್ಲಿ ನಾನು ಆ ತಿಂಡಿ ತಿಂದೆ, ಅದನ್ನು ನೀವು ಕೂಡ ತಿನ್ನಬೇಕು, ಆಗ ನನಗೆ ಇನ್ನೂ ಸಂತೋಷವಾಗುತ್ತದೆ ಎಂದು ಹೇಳಿದಾಗ ಅದನ್ನು ನೀವು ಅವರೊಡನೆ ಹಂಚಿಕೊಳ್ಳಲು ಬಯಸುತ್ತೀರಿ ಎಂದರ್ಥ. ನೀವೇನನ್ನೂ ಮೀಸಲು ಇಡದೆ ಕರುಣೆ ತೋರಿಸಿ ವರ್ತಿಸಿದರೆ ನಿಮ್ಮ ಸಂಬಂಧದಲ್ಲಿ ನೆಮ್ಮದಿ ಮತ್ತು ಗಟ್ಟಿತನ ಇರುತ್ತದೆ. ಹಾಗಾಗಿ ಶೇರಿಂಗ್ ಒಂದು ಸಂಬಂಧದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಐದನೆಯದು, ಯು ಹ್ಯಾವ್ ಟು ಬಿ ವರ್ಚುವಸ್. ನಿಮ್ಮಲ್ಲಿ ನೈತಿಕತೆ ಇರಬೇಕು. ಬುದ್ಧಿಸಂನಲ್ಲಿ ಎಲ್ಲರೂ 5 ಕಟ್ಟಳೆಗಳನ್ನು ಪಾಲಿಸುತ್ತಾರೆ. ಅವು ಒಂದು ಜೀವವನ್ನು ಕೊಲ್ಲುವುದರಿಂದ ದೂರವಿರುವುದು, ಕದಿಯುವುದರಿಂದ ದೂರವಿರುವುದು, ಲೈಂಗಿಕ ವಿಚಾರಗಳಿಂದ ದೂರವಿರುವುದು, ಸುಳ್ಳು ಹೇಳುವುದರಿಂದ ದೂರವಿರುವುದು, ಮದ್ಯಪಾನ ಮತ್ತು ಮಾದಕ ವ್ಯಸನದಿಂದ ದೂರವಿರುವುದು. ಬುದ್ಧಿಸಂನಲ್ಲಿ ಪಾಲಿಸುವ 5 ಕಟ್ಟಳೆಗಳು ಇವು. ನಿಮ್ಮಲ್ಲಿ ನೈತಿಕತೆ ಇದ್ದರೆ ಜನರ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಸಂಬಂಧಗಳಲ್ಲಿ ಮೂರನೆಯ ಕಟ್ಟಳೆ ಬಹಳ ಮುಖ್ಯವಾಗುತ್ತದೆ. ಅದರ ಅರ್ಥ ನೀವು ನಿಮ್ಮ ಸಂಗಾತಿಗೆ ಮೋಸ ಮಾಡುತ್ತಿಲ್ಲ ಎಂದು. ಇದರ ಅರ್ಥ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರಾಮಾಣಿಕತೆ ಮತ್ತು ನಂಬಿಕೆ ಎರಡೂ ಬೆಳೆಯುವ ಹಾಗೆ ಮಾಡುತ್ತದೆ. ಯಾವುದೇ ರೀತಿಯ ಸಂಬಂಧಕ್ಕೆ ನಂಬಿಕೆಯೇ ಅಡಿಪಾಯ. ನಂಬಿಕೆ ಇಲ್ಲದೆ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಹಾಗಾಗಿ ನಿಮ್ಮಲ್ಲಿ ನೈತಿಕತೆ ಹೆಚ್ಚಾದಾಗ ನಿಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಹೆಚ್ಚಾಗುವ ಹಾಗೆ ಮಾಡುತ್ತೀರಿ. ಬುದ್ಧ ತಿಳಿಸಿದ ಕೊನೆಯ ತತ್ವ, ಯು ಹ್ಯಾವ್ ಟು ಹ್ಯಾವ್ ಅ ಕಾಮನ್ ವೇವ್ ಇನ್ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್. ಯಾವುದೇ ರೀತಿಯ ಸಂಬಂಧದಲ್ಲೂ ಇಬ್ಬರಲ್ಲೂ ಒಂದೇ ರೀತಿಯ ತರಂಗವಿರಬೇಕು. ಇದರ ಅರ್ಥ, ಒಂದು ಸಂಬಂಧದಲ್ಲಿ ಇಬ್ಬರು ಅಥವಾ ಎಲ್ಲರೂ ಒಂದು ಕನಸಿಗಾಗಿ ಕೆಲಸ ಮಾಡಿದರೆ, ಒಂದು ಗುರಿ ತಲುಪುವುದಕ್ಕಾಗಿ ಕೆಲಸ ಮಾಡಿದರೆ ಆ ಸಂಬಂಧದಲ್ಲಿ ನೆಮ್ಮದಿ ಬರುವ ಹಾಗೆ ಮಾಡುತ್ತದೆ. ಸನ್ಯಾಸಿಗಳಾಗಿ ಜೀವನದಲ್ಲಿ ಒಂದು ಗುರಿ ಇರಬೇಕು. ಸನ್ಯಾಸಿ ಆಗುವುದಕ್ಕೆ ಒಂದು ಮುಖ್ಯ ಉದ್ದೇಶ. ಅದು ಏನೆಂದರೆ, ಈ ಮರುಹುಟ್ಟಿನಲ್ಲಿರುವ ಎಲ್ಲ ದುಃಖ ನೋವುಗಳಿಗೆ ಅಮ್ರಿಯ ಹೇಳುವುದು ಹಾಗೂ ಜ್ಞಾನೋದಯವಾಗುವುದು. ಎಲ್ಲ ಸನ್ಯಾಸಿಗಳು ಜೊತೆಯಾಗಿ ಇದಕ್ಕೋಸ್ಕರ ಕೆಲಸ ಮಾಡಿದರೆ ಅವರ ಜೊತೆಗೆ ಜೀವನ ನಡೆಸುವುದು ಬಹಳ ಚೆನ್ನಾಗಿರುತ್ತದೆ ಅಲ್ವಾ? ಯಾರಾದರೂ ಆ ದಾರಿಯಿಂದ ಹೊರ ಹೋಗುತ್ತಿದ್ದರೆ ಅದರಿಂದ ತೊಂದರೆಯಾಗುತ್ತದೆ ಅಲ್ವಾ? ಸಂಬಂಧಗಳಲ್ಲಿ ಕೂಡ ಅದೇ ರೀತಿ ಎಲ್ಲರೂ ಸೇರಿ ಒಂದು ಕನಸಿಗಾಗಿ ಅಥವಾ ಒಂದು ಗುರಿಯ ಕಡೆಗೆ ಕೆಲಸ ಮಾಡಿದರೆ ಆ ಸಂಬಂಧ ಬಹಳ ಸಂತೋಷವಾಗಿ ಮತ್ತು ನೆಮ್ಮದಿಯಿಂದ ಇರುತ್ತದೆ. ಯಾವುದೇ ರೀತಿಯ ಸಂಬಂಧದಲ್ಲಿ ಪಾಲಿಸಬೇಕಾದ 6 ತತ್ವಗಳು ಇವು. ಗಂಡ, ಹೆಂಡತಿ, ಗರ್ಲ್ಫ್ರೆಂಡ್, ಬಾಯ್ಫ್ರೆಂಡ್, ತಂದೆ, ತಾಯಿ ಮತ್ತು ಮಕ್ಕಳು, ಯಾವುದೇ ಸಂಬಂಧ ಇರಲಿ, ಈ ತತ್ವಗಳನ್ನು ಅಳವಡಿಸಿ ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿಸಿ, ಸಂತೋಷವಾಗಿರುವ ಹಾಗೆ ಮಾಡಿ. ಈ ತತ್ವಗಳನ್ನು ಅಭ್ಯಾಸ ಮಾಡಿ, ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ
ನಿಮ್ಮ ಜೀವನ ಇನ್ನಷ್ಟು ಚೆನ್ನಾಗಿರುವ ಹಾಗೆ ಮಾಡಿ. ಎಲ್ಲ ಸಂಬಂಧಗಳು ಕಷ್ಟದ ಸಮಯವನ್ನು ಎದುರಿಸುತ್ತದೆ, ಆದರೆ ನಿಜವಾದ ಸಂಬಂಧಗಳು ಅದೆಲ್ಲವನ್ನು ಮೀರಿ ನಿಲ್ಲುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.